ರಾಜ್ಯದ ಜನೌಷಧಿ ಕೇಂದ್ರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಗ್ತಾ ಇದೆಯಾ? ಜನೌಷಧಿ ಕೇಂದ್ರಗಳ ಮೇಲೆ ಆರೋಗ್ಯ ಇಲಾಖೆ ದಿಢೀರ್ ದಾಳಿ. ಇದೀಗ ರಾಜ್ಯ ಜನೌಷಧಿ ಕೇಂದ್ರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್. ಜನೌಷಧಿ ಕೇಂದ್ರಗಳ ಮೇಲೆ ಆರೋಗ್ಯ ಇಲಾಖೆ ದಿಢೀರ್ ದಾಳಿಯನ್ನ ಮಾಡಿರುವಂತದ್ದು. ಜನೌಷಧಿ ಕೇಂದ್ರಗಳ ವಿಚಾರದಲ್ಲಿ ಜಿದ್ದಿಗೆ ಬಿತ್ತ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಬಡ ಜನರ ಆರೋಗ್ಯದ ಹಕ್ಕು ಕಸಿತಾ ಇದೆಯಾ ರಾಜ್ಯ ಸರ್ಕಾರ? ಬಡವರ ಸುಲಿಗೆ ತಪ್ಪಿಸುವ ಜನೌಷಧಿ ಕೇಂದ್ರಗಳ ಮೇಲೇಕೆ ಜಿದ್ದು? ಯಾಕೆ ಈ ಕೋಪ? ಇದಕ್ಕೆ ಆರೋಗ್ಯ ಮಂತ್ರಿ ಖಾದರ್ ಏನಂದ್ರು? ರಾಜ್ಯದ ಜನೌಷಧಿ ಕೇಂದ್ರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್. ಜನೌಷಧಿ ಕೇಂದ್ರಗಳ ಮೇಲೆ ಆರೋಗ್ಯ ಇಲಾಖೆಯಿಂದ ದಿಢೀರ್ ದಾಳಿಯಾಗಿರುವಂತದ್ದು. ಜನೌಷಧಿ ಕೇಂದ್ರಗಳ ವಿಚಾರದಲ್ಲಿ ಜಿದ್ದಿಗೆ ಬಿತ್ತ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ. ಬಡ ಜನರ ಆರೋಗ್ಯದ ಹಕ್ಕು ಕಸಿತಾ ಇದೆಯಾ ರಾಜ್ಯ ಸರ್ಕಾರ ಅಂತ ಮತ್ತೊಂದು ಕಡೆ ಪ್ರಶ್ನೆ. ಬಡವರ ಸುಲಿಗೆ ತಪ್ಪಿಸುವ ಜನೌಷಧಿ ಕೇಂದ್ರಗಳ ಮೇಲೇಕೆ ಸರ್ಕಾರ ಜಿದ್ದನ್ನ ತೋರಿಸ್ತಾ ಇದೆ? ಯಾಕೆ ಈ ಕೋಪ? ಇದಕ್ಕೆ ಆರೋಗ್ಯ ಮಂತ್ರಿ ಖಾದರ್ ಏನಂದ್ರು? ರಾಜ್ಯದ ಜನೌಷಧಿ ಕೇಂದ್ರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗ್ತಾ ಇರುವಂತದ್ದು. ಜನೌಷಧಿ ಕೇಂದ್ರಗಳ ಮೇಲೆ ಆರೋಗ್ಯ ಇಲಾಖೆ ದಿಢೀರ್ ದಾಳಿಯನ್ನ ಮಾಡಿದೆ. ಜನೌಷಧಿ ಕೇಂದ್ರಗಳ ವಿಚಾರದಲ್ಲಿ ಜಿದ್ದಿಗೆ ಬಿತ್ತ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಬಡ ಜನರ ಆರೋಗ್ಯದ ಹಕ್ಕು ಕಸಿತಾ ಇದೆಯಾ ರಾಜ್ಯ ಸರ್ಕಾರ ಅಂತ? ಬಡವರ ಸುಲಿಗೆಯನ್ನ ತಪ್ಪಿಸುವಂತಹ ಜನೌಷಧಿ ಕೇಂದ್ರಗಳ ಮೇಲೇಕೆ ಜಿದ್ದು ಸಾಧಿಸ್ತಾ ಇದ್ದಾರೆ? ಯಾಕೆ ಈ ಕೋಪ? ಇದಕ್ಕೆ ಆರೋಗ್ಯ ಮಂತ್ರಿ ಯುಟಿ ಖಾದರ್ ಅವರು ಏನ್ ಹೇಳಿದ್ರು? ಇದೀಗ ರಾಜ್ಯದ ಜನೌಷಧಿ ಕೇಂದ್ರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗ್ತಾ ಇರುವಂತದ್ದು. ಜನೌಷಧಿ ಕೇಂದ್ರಗಳ ಮೇಲೆ ಆರೋಗ್ಯ ಇಲಾಖೆ ದಿಢೀರ್ ದಾಳಿ ಮಾಡಿದೆ. ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಿಗಳಿಗೆ ಜನೌಷಧಿ ಕೇಂದ್ರ ಹೆಸರುವಾಸಿ. ಬಡವರಿಗೆ ಅಗ್ಗದ ಬೆಲೆಯಲ್ಲಿ ಜನರಿಕ್ ಔಷಧಿಯನ್ನ ಒದಗಿಸುತ್ತೆ ಜನೌಷಧಿ ಕೇಂದ್ರ. ಆದ್ರೆ ಈ ಕೇಂದ್ರಗಳು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆಯಂತೆ. ಖುದ್ದು ಗಂಭೀರ ಆರೋಪ ಮಾಡಿದ್ದಾರೆ ಆರೋಗ್ಯ ಮಂತ್ರಿ ಯುಟಿ ಖಾದರ್. ಜನೌಷಧಿ ಕೇಂದ್ರ ಜನಸಾಮಾನ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಪ್ರತಿ ಜನೌಷಧಿ ಕೇಂದ್ರಕ್ಕೂ ನಿಯಮ ಇದೆ, ರೂಲ್ಸ್ ಬ್ರೇಕ್ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಔಷಧಿಗಳನ್ನ ಬಿಟ್ಟು ಬೇರೆಲ್ಲವನ್ನ ಜನೌಷಧಿ ಕೇಂದ್ರಗಳಲ್ಲಿ ಮಾರ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನೌಷಧಿ ಕೇಂದ್ರಗಳು ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅಂತ ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ. ಇದು ರೇಡ್ ಅಲ್ಲ, ಕೇವಲ ಪರಿಶೀಲನೆ ಅಷ್ಟೇ ಅಂತ ಆರೋಗ್ಯ ಮಂತ್ರಿ ಖಾದರ್ ಹೇಳಿರುವಂತದ್ದು. ಈಗ ಸಾಮಾನ್ಯ ಜನ ನನ್ನ ಬಳಿ ಸಾಕಷ್ಟು ಕಷ್ಟ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಜನೌಷಧಿ ಕೇಂದ್ರದವರು ಜನರಿಗೆ ಮೋಸ ಮಾಡಬಾರ್ದು ಅಂತ ಖಾದರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿರುವಂತದ್ದು. ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಿಗಳಿಗೆ ಜನೌಷಧಿ ಕೇಂದ್ರ ಹೆಸರುವಾಸಿಯಾಗಿದೆ. ಬಡವರಿಗೆ ಅಗ್ಗದ ಬೆಲೆಯಲ್ಲಿ ಜನರಿಕ್ ಔಷಧಿ ಒದಗಿಸುತ್ತೆ ಈ ಒಂದು ಜನೌಷಧಿ ಕೇಂದ್ರ. ಜನೌಷಧಿ ಕೇಂದ್ರಗಳೇ ಟಾರ್ಗೆಟ್ ಆಗಿರೋದು ಯಾಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ನೋಡಿ, ಜನೌಷಧಿ ಕೇಂದ್ರ ಜನಸಾಮಾನ್ಯದ ಆರೋಗ್ಯ ಮೇಲೆ ಅದು ಪರಿಣಾಮ ಬೀಳುವಂತ ಒಂದು ಕ್ಷೇತ್ರ ಆಗಿದೆ. ಪ್ರತಿಯೊಂದು ಜನೌಷಧಿ ಕೇಂದ್ರ ಕೂಡ ಒಂದು ನಿಯಮ ಮತ್ತೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದು ಹೇಗೆ ಇರ್ಬೇಕಂತೇಳಿ. ಯಾಕೆಂದ್ರೆ ಅಲ್ಲಿ ಜನ ಅದು ಏನೋ ಒಂದು ಔಷಧ ಒಂದು ಕೇಂದ್ರದಲ್ಲಿ ಕೊಂಡು ಅಲ್ಲಿ ಬಂದು ತೆಕ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅದು ಸರಿಯಾಗಿ ನಡೀತಾ ಇದೆ ಇಲ್ವಾ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದಿತ್ತ, ಅಲ್ಲಿ ಮದ್ದು ಬಿಟ್ಟು ಬೇರೆ ಮಾರುತ್ತಾರ ಇದೆಯಾ? ಕೆಲವು ಜನೌಷಧಿ ಕೇಂದ್ರಗಳಲ್ಲಿ ನಮ್ಗೆ ಬಂದ ದೂರು ಪ್ರಕಾರ ಬೇರೆಲ್ಲಾ ವಸ್ತುಗಳು ಮಾಡ್ತಾರೆ ಔಷಧನ ಬಿಟ್ಟು. ಸೊ ಇದನ್ನು ನೋಡ್ಲೇಬೇಕಲ್ಲ, ಇದನ್ನು ನೋಡ್ಲೇಬೇಕು. ಔಷಧ ಬಿಟ್ಟಂದ್ರೆ ಬೇರೆ ಯಾರಿಗೂ ನೋಡಿ, ಇಷ್ಟು ಸಾವಿರ ಶಾಪ್ಗಳು ಇರುವಾಗ ಇದರಲ್ಲಿ ಸೊ ಅದನ್ನೊಮ್ಮೆ ಚೆಕ್ ಮಾಡಿ ಬರುದು ಅಷ್ಟೇ. ಅದು ರೇಡ್ ಅಂತಲ್ಲ, ಇಟ್ ಇಸ್ ಜಸ್ಟ್ ಚೆಕಿಂಗ್ ಅಷ್ಟೇ. ಎಲ್ಲವೂ ಸರಿ ಇದ್ರೆ ಸರಿ ಇದೆ, ಹೆಚ್ಚು ಕಮ್ಮಿ ಇದ್ರೆ ಅದೇನೇ ಹೆಚ್ಚು ಕಮ್ಮಿ ಇದೆ ಅದು ಕೂತು ಚರ್ಚಿಸಿ ನಾವು ಸೆಂಟ್ರಲ್ಗೆ ಹೇಳ್ಬೇಕು, ನಿಮ್ಮ ಪಾಲಿಸಿ ಚೇಂಜ್ ಮಾಡಿ. ನನ್ನ ಹತ್ರ ಬಂದು ಬಹಳಷ್ಟು ಕಷ್ಟಗಳನ್ನು ದುಃಖಗಳನ್ನು ಇವತ್ತು ಜನೌಷಧಿ ಕೇಂದ್ರಗಳು ಹೇಳಿದ್ದಾರೆ. ನಮಗೆ ಸರಿಯಾದ ಸಮಯ ಮೆಡಿಸಿನ್ಸ್ ಬರುವುದಿಲ್ಲ, ನಮಗೆ ಸ್ಟಾಕ್ ಸಿಕ್ಕುವುದಿಲ್ಲ, ನಾವೇನ್ ಮಾಡುದು ಜನ ಬಂದಾಗ ಈ ರೀತಿ. ಸೊ ನಾವು ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದು ರೀತಿಯಲ್ಲಿ ಹೋಗಿ ಡೀಟೇಲ್ ಆಗಿ ಒಂದು ಎನ್ಕ್ವೈರಿ ಮಾಡ್ಬೇಕು, ಏನ್ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಬೇಕು. ಆದ ಕಾರಣ ರೇಡ್ ಅಂತ ಅಲ್ಲ,
ಅದು ಬಹುಶಃ ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ಏನಿದೆ, ಅದು ವಿಚಾರ ಏನಿದೆ ಅದನ್ನು ತಿಳಿದುಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಉತ್ತಮವಾಗಿ ಅದನ್ನು ನಡೆಸ್ಕೊಳ್ಳಿಕ್ಕೆ ಮತ್ತೆ ಯಾರು ನಡೆಸ್ತಾರೆ ಅವರ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ ಇರುವಂತಹ ಸಮಸ್ಯೆಯನ್ನು ಕೇಂದ್ರ ಸಚಿವರು ಚರ್ಚೆ ಮಾಡಲಿಕ್ಕೆ ಬೇಕಾಗಿ ಇವತ್ತು ಮಾಡಿದಂತಹ ಒಂದು ಅವರ ಇನ್ಸ್ಪೆಕ್ಷನ್ ಅಲ್ಲದೆ ಇಟ್ ಇಸ್ ನಾಟ್ ಅನ್ ರೇಡ್ ಅಲ್ಲ ಸರ್. ಇತ್ತ ಜನೌಷಧಿ ಕೇಂದ್ರಗಳೇ ಟಾರ್ಗೆಟ್ ಆಗ್ತಾ ಇರುವುದು ಯಾಕೆ ಅನ್ನುವಂಥದ್ದು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಈ ಹಿಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರ ಮುಚ್ಚಲು ಯತ್ನವನ್ನ ಕೂಡ ಮಾಡಿತ್ತು ಸರ್ಕಾರ. ಇದೀಗ ರಾಜ್ಯ ಸರ್ಕಾರದ ಆದೇಶಕ್ಕೆ ವ್ಯಕ್ತವಾಗಿತ್ತು ವ್ಯಾಪಕ ಟೀಕೆ ಮತ್ತೆ ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಕಡೆಗೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಸರ್ಕಾರದ ಆದೇಶಕ್ಕೆ ತಾತ್ಕಾಲಿಕ ತಡೆಯನ್ನ ಕೂಡ ನೀಡಿತ್ತು. ಈಗ ಮತ್ತೊಮ್ಮೆ ಜನೌಷಧಿ ಕೇಂದ್ರಗಳತ್ತ ಗುರಿ ಇಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯ ಸರ್ಕಾರದ ನಡೆ. ಜನೌಷಧಿ ಕೇಂದ್ರಗಳ ಟಾರ್ಗೆಟ್, ಈಗ ಜನೌಷಧಿ ಕೇಂದ್ರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇರುವಂತದ್ದು ಕೂಡ ರಾಜ್ಯ ಸರ್ಕಾರ. ಜನೌಷಧಿ ಕೇಂದ್ರಗಳ ಮೇಲೆ ಈಗ ಆರೋಗ್ಯ ಇಲಾಖೆ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಜನೌಷಧಿ ವಿಚಾರದಲ್ಲೂ ಕೂಡ ಜಿದ್ದಿಗೆ ಬಿದ್ದಿದೆಯಾ ರಾಜ್ಯ ಸರ್ಕಾರ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆಯಾಗಿದೆ. ಬಡ ಜನರ ಆರೋಗ್ಯದ ಹಕ್ಕು ಕಸಿತಾ ಇದೆಯಾ ಸರ್ಕಾರ? ಈ ಎಲ್ಲವನ್ನ ಗಮನಿಸ್ತಾ ಹೋಗೋದಾದ್ರೆ, ಬಡವರ ಸುಲಿಗೆಯನ್ನ ತಪ್ಪಿಸುವ ಜನೌಷಧಿ ಕೇಂದ್ರಗಳ ಮೇಲೆ ಯಾಕೆ ಈ ಒಂದು ದಾಳಿಯನ್ನ ಮಾಡ್ತಿದ್ದಾರೆ, ಯಾಕೆ ಈ ಕೋಪ ಅನ್ನೋದಕ್ಕೆ ಈಗ ಆಲ್ರೆಡಿ ಅವರು ಕೂಡ ಉತ್ತರವನ್ನ ನೀಡಿದ್ರು. ರಾಜ್ಯದ ಜನೌಷಧಿ ಕೇಂದ್ರಗಳ ಮೇಲೆ ಈಗ ಸರ್ಜಿಕಲ್ ಸ್ಟ್ರೈಕ್ ಕೂಡ ಆಗ್ತಾ ಇರುವಂತದ್ದು. ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಿಗಳನ್ನ ಜನೌಷಧಿ ಕೇಂದ್ರ ಕೊಡ್ತಾ ಇತ್ತು, ಜನರಿಗೆ ನೀಡ್ತಾ ಇತ್ತು, ಹೆಸರುವಾಸಿ ಕೂಡ ಆಗಿರುವಂತದ್ದು. ಬಡವರಿಗೆ ಅಗ್ಗದ ಬೆಲೆಯಲ್ಲಿ ಜನರಿಕ್ ಔಷಧಿಯನ್ನ ಒದಗಿಸುವ ಜನೌಷಧಿ ಕೇಂದ್ರ ಕೂಡ ಇದಾಗಿದೆ. ಆದರೆ ಕೇಂದ್ರಗಳ ಜನರ ಆರೋಗ್ಯದ ಮೇಲೆ ಈ ಒಂದು ಪರಿಣಾಮ ಬೀರ್ತಾ ಇವೆಯಂತೆ ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ. ಖುದ್ದು ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು ಆರೋಗ್ಯ ಸಚಿವ ಯುಟಿ ಖಾದರ್ ಅವರು. ಜನೌಷಧಿ ಕೇಂದ್ರ ಜನಸಾಮಾನ್ಯರ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀರ್ತಾ ಇದೆ, ಈ ಕುರಿತಾಗಿ ದೂರುಗಳು ಕೂಡ ಬಂದಿವೆ ಅಂತ ಮಾತನಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜೀವನ್. ಈಗ ಜನರಿಕ್ ಔಷಧಿಯನ್ನ ನೀಡ್ತಾ ಹೆಸರುವಾಸಿಯಾಗಿರುವಂತಹ ಜನೌಷಧಿ ಕೇಂದ್ರದ ಮೇಲೆ ಯಾಕೆ ರಾಜ್ಯ ಸರ್ಕಾರ ಕಣ್ಣು ಹಾಕಿದೆ? ಎಸ್ ಗಂಗಾ, ಈ ಒಂದು ವಿಚಾರದಲ್ಲಿ ಏನೋ ಒಂದು ಕುತೂಹಲ ಕಾಡುತ್ತೆ. ಅಂದರೆ ಏನೊಂದು ಗಂಭೀರವಾದಂಥ ಆರೋಪ ಮಾಡ್ತಿರುವಂಥದ್ದು ಏನು ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರು. ಯಾಕಂದರೆ ಎಲ್ಲೋ ಇದೊಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಅದ್ರ ಮೇಲೆ ಏನಾದರೂ ಆರೋಪ ಮಾಡ್ತಿದ್ದಾರಾ ಅಂತ ಕೆಲವರು ಏನೊಂದು ಅನುಮಾನವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಯಾಕಂದರೆ ಈ ಸಂದರ್ಭದಲ್ಲಿ ಏನೊಂದು ಈ ಜನೌಷಧ ಕೇಂದ್ರಗಳು ಎಲ್ಲ ರಾಜ್ಯದೆಲ್ಲೆಡೆ ಇರುವಂಥದ್ದು. ಜನೌಷಧ ಕೇಂದ್ರಗಳಲ್ಲಿ ಏನು ಜನೌಷಧಿ ಅಂದರೆ ಜನಗರಿಗೆ ಉಪಯೋಗ ಅಂತ ಔಷಧಿ ಬಿಟ್ಟು ಬೇರೆಲ್ಲ ಒಂದು ವಸ್ತುಗಳನ್ನು ಏನೊಂದು ಸೇಲ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಕಂಪ್ಲೇಂಟ್ ಬಂದಿದೆ ಅನ್ನೋ ಒಂದು ಮಾಹಿತಿಯನ್ನು ಸದ್ಯ ಯುಟಿ ಖಾದರ್ ಅವರು ಕೊಟ್ಟಿರುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸದ್ಯ ತಿಳ್ಕೊಬೇಕಾಗಿದೆ, ಇನ್ನು ಸತ್ಯ ಪರಿಶೀಲನೆ ಮಾಡಬೇಕಾಗಿದೆ. ಯಾಕಂದರೆ ಈಗ ಆಲ್ರೆಡಿ ನಾವು ರೇಡನ್ನು ಮಾಡಿಲ್ಲ, ಜಸ್ಟ್ ಪರಿಶೀಲನೆ ಅಷ್ಟೇ ಮಾಡಿರೋದು ಅಂತ ಸದ್ಯ ಯುಟಿ ಖಾದರ್ ಅವರು ಇವತ್ತು ಈ ಒಂದು ವಿಚಾರವಾಗಿ ಒಂದು ಏನೊಂದು ಈ ಬಗ್ಗೆ ಏನೊಂದು ಪರಿಶೀಲನೆ ಮಾಡಿರೋ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಯಾವುದೇ ರೀತಿಯಾದಂತಹ ರೇಡನ್ನು ನಾವು ಮಾಡಿಲ್ಲ, ಜಸ್ಟ್ ಈ ಬಗ್ಗೆ ನಾವು ಒಂದು ಪರಿಶೀಲನೆ ಅಷ್ಟೇ ಮಾಡಿದ್ದೀವಿ ಅಂತ ಯುಟಿ ಖಾದರ್ ಅವರು ಹೇಳಿರುವಂಥದ್ದು. ಆದರೆ ಇಲ್ಲಿ ಎಲ್ರಿಗೂ ಅನುಮಾನ ಕಾಡೋದೇನೆಂದರೆ ಏನೊಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಈ ಒಂದು ಏನಾದರೂ ಈ ಒಂದು ಜನೌಷಧಿ ಕೇಂದ್ರಗಳ ಮೇಲೆ ಏನಾದರೂ ಆರೋಪವನ್ನು ಮಾಡ್ತಿದ್ದಾರಾ ರಾಜ್ಯ ಸರ್ಕಾರದ್ದು ಅಂತ ಸದ್ಯ ಅನುಮಾನಗಳು ಮೂಡ್ತಿರುವಂಥದ್ದು. ಸೊ ಇದಕ್ಕೆಲ್ಲ ಇನ್ನೂ ಕ್ಲಾರಿಫಿಕೇಶನ್ ಅಂದರೆ ಅವರೇ ಕೊಡಬೇಕಾಗಿರುವಂಥದ್ದು. ಗಂಗಾ, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ.